ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ಹೋಟೆಲ್ ಸ್ಟೈಲ್ ಉದ್ದಿನವಡೆ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಫಸ್ಟು 1/4 kg ಉದ್ದಿನಬೇಳೆ, 4 ಟೀ ಸ್ಪೂನು ಹೆಸರುಬೇಳೆ ಹಾಕಿ 4 ಗಂಟೆ ನೆನೆಸಿಡಬೇಕು. 4 ಗಂಟೆ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ತೆಳುವಾಗಿ ಅಲ್ಲ, ತುಂಬ ಗಟ್ಟಿಯಾಗಲ್ಲ, ಮೀಡಿಯಮಾಗಿ ನೈಸಾಗಿ ಆಡಿಸ್ಕೋಬೇಕು. ನೈಸಾಗಿ ಆಡಿಸ್ಕೊಂಡಿದ್ದ ಮಿಶ್ರಣಕ್ಕೆ ನೈಸಾಗಿ ಆಡಿಸಿದ್ಮೇಲೆ ಅದಕ್ಕೆ ತೆಂಗಿನಕಾಯಿ, ಕರಿಬೇವು, ಹಸಿಮೆಣಸು, ಕರಿಮೆಣಸು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕಿ ಕಟ್ ಮಾಡ್ಕೊಂಡಿರೋದೆಲ್ಲ ಮೆಣಸೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ನೀಟಾಗಿ ಮಿಕ್ಸ್ ಆಗಬೇಕು. ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ 10 ನಿಮಿಷ ಬಿಡಬೇಕು. ಇದನ್ನ ಹಾಗೆ 10 ನಿಮಿಷ ಆದಮೇಲೆ 1 ಟೀ ಸ್ಪೂನ್ ಸೋಂಪು, ಅರ್ಧ ಇಂಚು ಕಟ್ ಮಾಡಿರೋ ಶುಂಠಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಬಾಣಲಿಲಿ ಎಣ್ಣೆ ಹಾಕಿ ಕಾಯಕ್ಕೆ ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಬೌಲಲ್ಲಿ ನೀರು ತಗೊಂಡು ಕೈ ಹಾಕಿ ಅದಕ್ಕೆ ನಮ್ಮ ಕೈಯಲ್ಲಿ ಎಷ್ಟು ಹಿಟ್ಟು ಆಗುತ್ತೋ ಅಷ್ಟು ತಗೊಂಡು ಮಧ್ಯದಲ್ಲೊಂದು ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡಿಲ್ಲ ಅಂದರೆ ಇದು ಉದ್ದು ಸಿಡಿದು ಬಿಡುತ್ತೆ. ಅದಕ್ಕೆ ಅದೊಂದು ಹೋಲ್ ಮಾಡ್ಕೋಬೇಕು. ಹಾಗೆ ನಿಧಾನಕ್ಕೆ ಎಣ್ಣೆಗೆ ಬಿಡಬೇಕು. ಬಾಣಲೆಯಲ್ಲಿ ತುಂಬ ಹಾಕೋಬಾರ್ದು. ಎಷ್ಟು ಆರಾಮಾಗಿ ಎಷ್ಟು ಬೇಯುತ್ತೋ ಅಷ್ಟು ವಡೆ ಹಾಕ್ಕೋಬೇಕು. ಅಷ್ಟು ಹಾಕಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ನೀಟಾಗಿ. ಮೀಡಿಯಮ್ ಉರಿಲೇ ಇರಬೇಕು, ಜಾಸ್ತಿ ಮಾಡ್ಕೋಬಾರ್ದು. ಜಾಸ್ತಿ ಮಾಡಿದ್ರೆ ಕಲರ್ ಮಾತ್ರ ಚೇಂಜ್ ಆಗುತ್ತೆ, ಒಳಗಡೆ ಬಾಯ್ಲ್ ಆಗಿರಲ್ಲ. ಎರಡೂ ಕಡೆ ಬೇಯಿಸ್ಕೋಬೇಕು. ಎರಡೂ ಕಡೆ ಬೇಯಿಸಿ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ. ಗೋಲ್ಡನ್ ಬ್ರೌನ್ ಬಂದಮೇಲೆ ತೆಗೆದಿಡಬೇಕು. ಈಗ ಹೋಟೆಲ್ ಸ್ಟೈಲ್ ಉದ್ದಿನವಡೆ ರೆಡಿ. ಥ್ಯಾಂಕ್ ಯು.